ಇವತ್ತಿನ ಈ ವಿಡಿಯೋದಲ್ಲಿ ಕೆಸಿಟಿ ಹಾಗೇನೋ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೂ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ಗೂ ಏನ್ ಡಿಫ್ರೆನ್ಸ್, ಇದರಿಂದ ನಿಮ್ಗೇನು ಯೂಸ್ ಇದೆ, ಏನ್ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನೋ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಆದ್ರೆ ಮಾಡ್ಕೊಳ್ಳಿ, ಓಕೆನಾ. ಅಂಡ್ ಹಾಗೇನೋ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ವಿಶ್ ಮಾಡಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಮೂಲಕ ವಿಷಯನ ಮಾಡಿ. ಮೊದಲಿಗೆ ನೋಡಿ, ಸ್ಟೂಡೆಂಟ್ಸ್ಗೆ ಕೆಸಿಟಿ ಅಂಡ್ ಹಾಗೇನೋ ನೀಟ್ ವಿದ್ಯಾರ್ಥಿಗಳಿಗೆ ಈಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಏನಿತ್ತು, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಅನ್ನ ಕೊಟ್ಟಿದ್ರು. ಆ ಟೈಮ್ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರು. ಈಗ ಆ ಟೈಮ್ ಆದ್ರೆ ಕ್ಲೋಸ್ ಆಗಿದೆ. ಈಗ ನೆಕ್ಸ್ಟ್ ನಿಮ್ಗೆ ಈಗ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಅಂತ ಈ ಒಂದು ಸ್ಕೆಡ್ಯೂಲ್ ಅನ್ನ ನೀವು ಅಬ್ಸರ್ವ್ ಮಾಡೋದಾದ್ರೆ ಎರಡನೇ ಸುತ್ತಿನ ಅಣುಕು ಅಥವಾ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ಅಂತ ಇರುವಂತದ್ದು, ಓಕೆನಾ. ಇಲ್ಲಿ ನಿಮ್ಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಏನಿದೆ, ಈ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ್ಬಿಟ್ಟು ನಿಮಗೆ 29ನೇ ತಾರೀಕು ಮಧ್ಯಾಹ್ನ 1 ಗಂಟೆಗಾದ್ರೆ ಅನೌನ್ಸ್ ಆಗುತ್ತೆ, ಓಕೆನಾ. ಅದಾದ್ಮೇಲೆ ನೆಕ್ಸ್ಟ್ ಎರಡನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆ ಅಂತ ಇದೆ. ಅದು ಬಂದ್ಬಿಟ್ಟು ನಂತರ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ. ಯಾಕೆ ಇದು ನಂತರ ತಿಳಿಸಲಾಗುವುದು ಅಂತ ಕೊಟ್ಟಿರೋದು ಅಂತ ಅಂದ್ರೆ ನಿಮಗೂ ಸಹ ಗೊತ್ತು, ಈಗ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನೌನ್ಸ್ ಮಾಡೋದಕ್ಕೂ ಅಷ್ಟೇನೆ ಆಲ್ ಇಂಡಿಯಾ ಎಂಸಿಸಿ ಕೌನ್ಸಿಲಿಂಗ್ ನೋಡಿದ್ರು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅವರಲ್ಲಿ ಅನೌನ್ಸ್ ಮಾಡಿದ ಆದ್ಮೇಲೆ ಕೆಎ ಕಡೆಯಿಂದ ಡಿಕ್ಲೇರ್ ಮಾಡಿದ್ರು. ಈಗ ಸೇಮ್ ಪ್ರೊಸೀಜರ್ ಅನ್ನ ಮತ್ತೆ ಆದ್ರೆ ಫಾಲೋ ಮಾಡ್ತಾರೆ. ಈಗ ಆಲ್ ಇಂಡಿಯಾ ಎಂಸಿಸಿ ಕೌನ್ಸಿಲಿಂಗ್ ನೋಡಿದ್ರು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಕೆಎ ಅವರು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನಾದ್ರೆ ಅನೌನ್ಸ್ ಮಾಡುವಂತದ್ದು. ಯಾಕೆ ಇವರು ಇದನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ ಸ್ಟೂಡೆಂಟ್ಸ್ ನೀವೆಲ್ಲರೂ ಪ್ರತಿಯೊಬ್ರು ಈಗ ಕೆಸಿಟಿ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನೀಟ್ ವಿದ್ಯಾರ್ಥಿಗಳಾಗಿರ್ಬೋದು, ಈಗ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದ ಆದ್ಮೇಲೆ ನಿಮಗೆ ಸೀಟ್ ಸಿಗುತ್ತೋ ಇಲ್ವೋ, ಇಲ್ಲ ಅಂತಂದ್ರೆ ನಿಮಗೆ ಬೆಟರ್ ಕಾಲೇಜ್ ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಿಮ್ಗೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಓಕೆನಾ. ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಈ ವರ್ಷ ತಂದಿರೋದೇ ಅದಕ್ಕೆ. ಅಟ್ಲೀಸ್ಟ್ ಸ್ಟೂಡೆಂಟ್ಸ್ಗೆ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಆಪ್ಷನ್ ಎಂಟ್ರಿ ಮಾಡಿದಾದ್ಮೇಲೆ ಅವ್ರಿಗೆ ಯಾವ ಸೀಟ್ ಸಿಗುತ್ತೆ, ಯಾವ ಸೀಟ್ ಸಿಕ್ಕಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಬೇಗನೆ ಗೊತ್ತಾಗ್ಲಿ, ತುಂಬಾ ವೇಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ತಂದಿರುವಂತದ್ದು. ಅದನ್ನು ಒಂದು ರೀಸನ್ ಅಂತಾನೆ ಅನ್ಕೋಬಹುದು. ಯಾಕಂತ ಅಂದ್ರೆ ಈಗ 29ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಏನ್ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾರೆ, ಆ ಒಂದು ರಿಸಲ್ಟ್ ಅನ್ನ ನೋಡಿದಾಗ ನಿಮ್ಗೆ 100% ಗೊತ್ತಾಗ್ಬಿಡುತ್ತೆ. ನಿಮಗೆ ನೀವು ಮಾಡಿರುವಂತ ಆಪ್ಷನ್ ಎಂಟ್ರಿ ಬೆಟರ್ ಕಾಲೇಜ್ ಸಿಕ್ಕಿದೆ ಅಥವಾ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದ್ರೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿದೆಯಾ, ನಿಮಗೆ ಸೀಟ್ ಯಾವ್ದು ಸಿಕ್ಕಿದೆ ಏನೋ ಅಂತ ಹೇಳ್ಬಿಟ್ಟು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾವ ಒಂದು ರಿಸಲ್ಟ್ ನಿಮಗೆ ಡಿಕ್ಲೇರ್ ಆಗಿರುತ್ತೋ ಅದೇ ಒಂದು ರಿಸಲ್ಟ್, ಅದೇ ಒಂದು ಕಾಲೇಜು ಕೋರ್ಸ್ ಸೀಟು ಕ್ಯಾಟಗರಿ ಬಂದ್ಬಿಟ್ಟು 99% ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲೇ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುವಂತದ್ದು, ಓಕೆನಾ. ಸೊ ಯಾಕೆ ಅಂತ ಅಂದ್ರೆ ಇನ್ನೊಂದೇನು ಅಂತಂದ್ರೆ ಈಗ ಆಲ್ ಇಂಡಿಯಾ ಎಂಸಿಸಿ ಕೌನ್ಸಿಲಿಂಗ್ ಅವ್ರದ್ದು ಏನಿದೆ, ಅವರು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಡಿಕ್ಲೇರ್ ಮಾಡೋರ್ಗು ಯಾಕೆ ವೇಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಇದು ಬಂದ್ಬಿಟ್ಟು ಕಂಬೈನ್ಡ್ ಕೌನ್ಸಿಲಿಂಗ್ ನಡೀತಿರುವಂತದ್ದು ಕೆಸಿಟಿ ಅಂಡ್ ಹಾಗೇನೋ ನೀಟ್ ವಿದ್ಯಾರ್ಥಿಗಳಿಗೆ. ಈಗ ಆಲ್ ಇಂಡಿಯಾ ಎಂಸಿಸಿ ಕೌನ್ಸಿಲಿಂಗ್ ನಲ್ಲಿ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿರ್ತಾರೆ. ನಮ್ಮ ಒಂದು ಕೆಎಲ್ ಬಂದ್ಬಿಟ್ಟು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿರ್ತಾರೆ. ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಏನಂತ ಅಂದ್ರೆ ಈಗ ಅವರಿಗೆ ಎಂಸಿಸಿ ಅಲ್ಲಿ ಒಂದು ಮೆಡಿಕಲ್ ಸೀಟ್ ಆದ್ರೆ ಸಿಕ್ಕಿರುತ್ತೆ, ಅಂಡ್ ಜೊತೆಗೆ ಇಲ್ಲಿ ಬಂದ್ಬಿಟ್ಟು ಅವರಿಗೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಬೇರೆ ಯಾವ್ದೋ ಮೆಡಿಕಲ್ ಸೀಟ್ ಆದ್ರೆ ಸಿಕ್ಕಿರುತ್ತೆ. ಅವ್ರೇನಾದ್ರೂ ಒಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ರೆ ಪಾರ್ಟಿಸಿಪೇಟ್ ಅಲ್ಲ, ಅವ್ರಿಗೆ ಏನಾದ್ರೂ ಆಲ್ ಇಂಡಿಯಾ ಎಂಸಿಸಿ ಕೌನ್ಸಿಲಿಂಗ್ ಅಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿರುವಂತ ಸೀಟ್ಗೆ ಅವ್ರ ಅಡ್ಮಿಷನ್ ತಗೋಬೇಕು ಅಂತ ಅಂದ್ರೆ ಇಲ್ಲಿನ ಸೀಟ್ ಅನ್ನ ಆರಾಮಾಗಿ ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲೋಗಿ ಅವರ ಅಡ್ಮಿಷನ್ ಅನ್ನ ತಗೋಬಹುದು, ಓಕೆನಾ. ಸೊ ಹಾಗಾಗಿ ಅವರ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿರ್ತಾರೆ. ಅಷ್ಟೊಳಗಡೆ ಕೆಎ ಅವರು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿರ್ತಾರೆ. ಆಗ ಆ ಒಂದು ಮೆಡಿಕಲ್ ಸ್ಟೂಡೆಂಟ್ ಇಲ್ಲಿ ಅಡ್ಮಿಷನ್ ತಗೋತಾರ, ಅಲ್ಲಿ ಅಡ್ಮಿಷನ್ ತಗೋತಾರ ಅಂತ ಒಂದು ಡಿಸಿಷನ್ ಅನ್ನ ತಗೊಂಡು ಅವರು ಈಸಿಯಾಗಿ ಆದ್ರೆ ಒಂದು ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ಆಗ ಅವ್ರಿಗೆ ಯಾವುದೇ ತರಹದ ಪೆನಾಲ್ಟಿ ಆದ್ರೆ ಇರೋದಿಲ್ಲ, ಓಕೆನಾ. ಅದೇ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಅವ್ರೇನಾದ್ರು ಡಿಕ್ಲೇರ್ ಮಾಡ್ಬಿಟ್ರು ಅಂತ ಅಂದ್ರೆ ಅದು ನೀಟ್ ವಿದ್ಯಾರ್ಥಿಗಳಾಗಿ ನೀಟ್ ವಿದ್ಯಾರ್ಥಿಗಳಿಗೆ ಯಾವುದೇ ಕೋರ್ಸ್ ಸ್ಟೂಡೆಂಟ್ಸ್ ಆಗಿ ಅವ್ರಿಗೆ ಯಾವುದೇ ತರಹದ ಚಾಯ್ಸ್ ಅಂತ ಇರೋದಿಲ್ಲ, ಕಂಪಲ್ಸರಿ ಬಂದ್ಬಿಟ್ಟು ಅವ್ರ ಅಡ್ಮಿಷನ್ ಅನ್ನ ತಗೊಳ್ಳೇಬೇಕು ಆಗುತ್ತೆ, ಓಕೆನಾ. ಸೊ ಹಾಗಾಗಿನೇ ಒಂದು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿರುವಂತದ್ದು. ನಿಮ್ಗೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ್ಬಿಟ್ಟು 29ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಏನ್ ಡಿಕ್ಲೇರ್ ಮಾಡ್ತಾರೆ ಅದು ಬಂದ್ಬಿಟ್ಟು ನಿಮ್ಗೆ 99% ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಆಗಿರುತ್ತೆ. ಬಟ್ ನೀವು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಗೆ ಮತ್ತೆ ವೆಯ್ಟ್ ಮಾಡಬೇಕಾಗುತ್ತೆ. ಏನಕ್ಕೆ? ಅಡ್ಮಿಷನ್ ಅನ್ನು ತಗೊಳ್ಳಂಗಿದ್ರೆ ಅಡ್ಮಿಷನ್ ಅನ್ನು ತಗೊಳ್ಳೋದಕ್ಕೆ. ಕೆಸಿಟಿ ವಿದ್ಯಾರ್ಥಿಗಳು ನೀವೇನಾದ್ರೂ ಫರ್ದರ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಅದು ನೀವು ಡಿಸಿಷನ್ ಅನ್ನ ತಗೋಬಹುದು. ಬಟ್ ನೀವು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿಲ್ಲ, ನಮ್ಗೆ ಇನ್ನೂ ಲೇಟ್ ಆಗುತ್ತೆ, ನಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಗೊತ್ತಾಗಲ್ಲ, ಕಾಲೇಜ್ ಸಿಗುತ್ತೆ ಇಲ್ವೋ ಗೊತ್ತಾಗಲ್ಲ ಅಂತ ನೀವು ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. 29ನೇ ತಾರೀಕಿಗೆ ಗೊತ್ತಾಗ್ಬಿಡುತ್ತೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದೆ ಆದ್ಮೇಲೆ. ನೀವು ಕೇಳಬಹುದು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದೆ ಆದ್ಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಅನ್ನ ಕೊಡ್ತಾರ, ಲೈಕ್ ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡೋದಕ್ಕಾಗ್ಲಿ ಅಥವಾ ಕಾಲೇಜ್ ಹೆಸರನ್ನ ಡಿಲೀಟ್ ಮಾಡೋದಕ್ಕಾಗ್ಲಿ ಅಂತ ಹೇಳ್ಬಿಟ್ಟು ಚಾನ್ಸಸ್ ಆದ್ರೆ ತುಂಬಾ ಕಡಿಮೆ ಇರುವಂತದ್ದು. ಮೋಸ್ಟ್ ಪ್ರಾಬಬಲಿ ಕೊಡಲ್ಲ ಅಂತಾನೆ ಅನ್ಸುತ್ತೆ. ಯಾಕಂತಂದ್ರೆ ನೀವು ಅಬ್ಸರ್ವ್ ಮಾಡಬಹುದು ಫಸ್ಟ್ ರೌಂಡ್ ಅಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಿಮ್ಗೆ ಒಂದು ಆಪ್ಷನ್ ಎಂಟ್ರಿ ಮಾಡಿ ಚೇಂಜಸ್ ಮಾಡೋದಕ್ಕೆ ಕೊಟ್ಟಿರುವಂತದ್ದು. ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ
ಆದ್ಮೇಲೆ ಕೊಟ್ಟಿಲ್ಲ. ಅಂಡ್ ಜೊತೆಗೆ ಏನು ಅಂತ ಅಂದ್ರೆ ಇಷ್ಟು ವರ್ಷ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅನ್ನ ನಾನು ಕೊಟ್ಟಿದ್ದೀನಿ. ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಟ್ಮೇಲೆ ಯಾವುದೇ ತರಹದ ಚೇಂಜಸ್ ಮಾಡೋದಕ್ಕೆ ಅವಕಾಶ ಆದ್ರೆ ಕೊಡ್ತಾ ಇರಲಿಲ್ಲ. ಅದೇ ತರ ಆಗುವಂತದ್ದು, ಅದೇ ಒಂದು ಪ್ರೊಸೆಸ್ ಆದ್ರೆ ಕ್ಯಾರಿ ಫಾರ್ವರ್ಡ್ ಆದ್ರೆ ಆಗುತ್ತೆ. ಇನ್ ಕೇಸ್ ಏನಾದ್ರು ಚೇಂಜಸ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ಚೇಂಜಸ್ ಇದ್ರೂ ಸಹ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು. ಫೈನಲ್ ಆಗಿ ಹೇಳೋದೇನು ಅಂತ ಅಂದ್ರೆ ಸ್ಟೂಡೆಂಟ್ಸ್ಗೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಗೆ ವೇಟ್ ಮಾಡ್ತಿದ್ರೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ನಿಮಗೆ ಒಳ್ಳೆ ಸೀಟ್ ಸಿಗಲಿ ಅಂತಾನೆ ನಾನು ಹೇಳ್ತಿದ್ದೀನಿ. ಒಳ್ಳೆ ಸೀಟ್ ಸಿಕ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಸಹ ನಿಮಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲೂ ಅದೇ ಒಂದು ಸೀಟ್ ಆದ್ರೆ ಸಿಗುತ್ತೆ. ಓಕೆನಾ? ಕೌನ್ಸಿಲಿಂಗ್ ರಿಲೇಟೆಡ್ ಫರ್ದರ್ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ.